ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗುವ ಯಾವುದಾದರೂ ಎರಡು ಶೋಧನೆಗಳನ್ನು ತಿಳಿಸಿ. ಬೆಂಕಿಯ ಉಪಯೋಗ, ತಿರುಗುವ ಚಕ್ರ. ನಾಗರಿಕತೆಯನ್ನು ವ್ಯಾಖ್ಯಾನಿಸಿ. ಉದಯವಾಣಿ ಪೇಪರ್. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ. ಶುಭ ನುಡಿ. ನಮ್ಮ ಮಿತಿಗಳನ್ನು ಒಪ್ಪಿಕೊಂಡರೆ ಮಾತ್ರ ನಾವು ಅದನ್ನು ಮೀರಿ ಹೋಗಲು ಸಾಧ್ಯ. ಜುಲೈ 1ರಿಂದ ಜಿ. ರಾಮ್ ಜಿ. ಜಾರಿ ಈಗ ಅಧಿಕೃತ. ಬೆಂಗಳೂರು. ಇಡೀ ಕುಟುಂಬವನ್ನೇ ಕೊಂದಿದ್ದ ಪುತ್ರಿ ಪುದುಚೇರಿಯಲ್ಲಿ ಬಂಧನ. ಮಣಿಪಾಲ. ಲಿಂಗ ಸಮಾನತೆಯಲ್ಲಿ ಮಾಹೆಂ ನಂಬರ್ 1. ಬೆಂಗಳೂರು. ಸಚಿವ ಸಂಪುಟಕ್ಕೆ ಲಾಬಿ ಬಗ್ಗೆ ಕೈಮಾ. ಬೆಂಗಳೂರು. ರಾಜ್ಯ ಬಿಜೆಪಿ ನಾಯಕತ್ವ ಅಡ್ಡಮತ. ಬೆಂಗಳೂರು. ಫುಟ್ಪಾತ್ ಒತ್ತುವರಿ ತೆರವಿಗೆ 6 ದಿನ ಗಡುವು. ಜೈನ್ ಯುವ ಸಂಘಟನೆಯಿಂದ ಮಹಾವೀರ ವಿದ್ಯಾಲಯ 10ನೇ ವಾರ್ಷಿಕೋತ್ಸವ ಸಂಭ್ರಮ. ದೇವನಹಳ್ಳಿ. ಪ್ರತಿ ಎಕರೆಗೆ 2.7 ಕೋಟಿ ರೂಪಾಯಿ ಪರಿಹಾರ. ಹುಬ್ಬಳ್ಳಿ. ತುಂಗಭದ್ರಾ ಸಮಾನಾಂತರ ಡ್ಯಾಂಗೆ ಸಿಕ್ಕಿದೆ ಬಲ. ಈಗ ಬಿಜೆಪಿಯಿಂದ ಪಕ್ಷ ಚೋರಿ. ಮೀನಾಕ್ಷಿ. ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಸಂಘರ್ಷ ನಡೆಸಬೇಕು. ಇದಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಕಠಿಣ ಪರಿಶ್ರಮ ಪಡಲೇಬೇಕು. ಜಾರಕಿಹೊಳಿ ನೆಂಟಗೆ ಇಡಿ ದಾಳಿ ಶಾಕ್. ನಿಲ್ಲದ ಯುರೋ ಪರಿತಾಪ. ಫ್ರಾನ್ಸ್ನಲ್ಲಿ 44 ಡೀಸೆ ದಾಖಲು. ಸಮಾಜಶಾಸ್ತ್ರ. ಆಗಸ್ಟ್ ಕಾಮ್ಟೆ. ಸಮಾಜಶಾಸ್ತ್ರವು ಆಗಸ್ಟ್ ಕಾಮ್ಟೆ ಅವರ ಪ್ರಕಾರ ನಿಸರ್ಗ ಸಹಜವಾದ ಹಾಗೂ ಸ್ಥಿರರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿರುತ್ತದೆ. ಸಮಾಜಶಾಸ್ತ್ರದ ಉಗಮ ಕಾರಣವಾದ ಅಂಶಗಳು. ಅವಳಿ ಕ್ರಾಂತಿಗಳ ಪ್ರಭಾವ. ಫ್ರಾನ್ಸಿನ ಮಹಾಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ಭೌತ ವಿಜ್ಞಾನಗಳು ಮತ್ತು ಇತರ ಸಮಾಜದ ವಿಜ್ಞಾನಗಳ ಬೆಳವಣಿಗೆಯಿಂದ ಪಡೆದ ಸ್ಫೂರ್ತಿ. ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಅಧ್ಯಯನಗಳು ನೀಡಿದಂಥ ಸ್ಫೂರ್ತಿ. ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನವಾಗಿಲ್ಲ. ಸಮಾಜಶಾಸ್ತ್ರವು
ಒಂದು ನಿಶ್ಚಯಾತ್ಮಕ ಶಾಸ್ತ್ರವಾಗಿದೆ ವಿನಃ ಗುಣೋರ್ದೇಶಕ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ವಿಜ್ಞಾನವಲ್ಲ. ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪ ವಿಜ್ಞಾನವಾಗಿದೆ ಹೊರತು ಮೂರ್ತ ಸ್ವರೂಪ ವಿಜ್ಞಾನವಾಗಿಲ್ಲ. ಸಮಾಜಶಾಸ್ತ್ರವು ಸಾಮಾನ್ಯೀಕರಣ ಮಾಡುವ ವಿಜ್ಞಾನವಾಗಿದೆ ಹೊರತು ವೈಯಕ್ತಿಕ ಮಾಡುವ ವಿಜ್ಞಾನವಲ್ಲ. ಸಮಾಜಶಾಸ್ತ್ರವು ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆ ಹೊರತು ವಿಶೇಷ ವಿಜ್ಞಾನವಲ್ಲ. ಸಮಾಜಶಾಸ್ತ್ರವು ಪ್ರಯೋಗಸಿದ್ಧವೆನ್ನಬಹುದಾದ ಹಾಗೂ ಪ್ರಧಾನವಾದ ವಿಜ್ಞಾನವಾಗಿದೆ. ವಿಜ್ಞಾನವೆಂದರೆ ವ್ಯವಸ್ಥಿತವಾದ ಹಾಗೂ ಕ್ರಮಬದ್ಧವಾದ ಜ್ಞಾನವನ್ನು ವಿಜ್ಞಾನ ಎನ್ನುವರು. ಸೈನ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೈನ್ಸಿಯಾ ಎಂಬ ಪದದಿಂದ ಉತ್ಪತ್ತಿ ಹೊಂದಿದೆ. ಸೈನ್ಸಿಯಾವೆಂದರೆ ಜ್ಞಾನ. ವಿಜ್ಞಾನದ ಗುಣಲಕ್ಷಣಗಳು: ವಾಸ್ತವತೆ, ಕಾರಣೀಯತೆ, ಸಾರ್ವತ್ರಿಕತೆ, ಭವಿಷ್ಯಸೂಚಕತೆ, ಪ್ರಾಮಾಣಿಕತೆ, ವಸ್ತುನಿಷ್ಠತೆ ಮತ್ತು ಮೌಲ್ಯನಿರಪೇಕ್ಷತೆ. ವೈಜ್ಞಾನಿಕ ವಿಧಾನಗಳು ಹಾಗೂ ತಂತ್ರಗಳ ಮೇಲೆ ವಿಶೇಷವಾದ ಗಮನ. ವಿಜ್ಞಾನದ ಮೂಲ ಆಧಾರಾಂಶಗಳು: ವೈಜ್ಞಾನಿಕ ವಿಧಾನ, ಜ್ಞಾನ ಸಂಘಟನೆ. ಸಮಾಜಶಾಸ್ತ್ರದ ಅಧ್ಯಯನ ವಿಷಯವನ್ನು ವಿವರಿಸಿ. ಮಾನವ ಸಮಾಜ ಮತ್ತು ಸಂಸ್ಕೃತಿಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ. ಸಾಮಾಜಿಕ ಜೀವನದ ಮೂಲಭೂತ ಘಟಕಗಳ ಅಧ್ಯಯನ. ಮೂಲಭೂತ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ. ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ. ಸಮಾಜಶಾಸ್ತ್ರದ ಪ್ರಾಮುಖ್ಯತೆ: ವೈಯಕ್ತಿಕ ಬೆಳವಣಿಗೆ, ಮನೋಭಾವಗಳ ಬದಲಾವಣೆ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ, ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ, ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ಬೋಧನೆ ವಿಷಯವಾಗಿ ಸಮಾಜಶಾಸ್ತ್ರ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ. ಆಧುನಿಕ ಸನ್ನಿವೇಶಗಳು ಹಾಗೂ ಬೆಳವಣಿಗೆಯ ಬಗ್ಗೆ ಜ್ಞಾನ. ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರವನ್ನು 2 ಭಾಗಗಳಾಗಿ ವಿಂಗಡಿಸಿದ್ದು ಅವುಗಳೆಂದರೆ ಸಾಮಾಜಿಕ ಸ್ಥಿತಿಗಳು, ಸಾಮಾಜಿಕ ಚಲನಶಾಸ್ತ್ರ, ಕುಟುಂಬ, ಅರ್ಥವ್ಯವಸ್ಥೆ, ಧರ್ಮ ಇನ್ನೂ ಮುಂತಾದ ಪ್ರಮುಖ ಸಮಸ್ಯೆಗಳ ಅಧ್ಯಯನಕ್ಕೆ ಸಾಮಾಜಿಕ ಸ್ಥಿತಿಶಾಸ್ತ್ರ ಸಂಬಂಧಿಸಿದೆ. ಸಾಮಾಜಿಕ ಚಲನಶಾಸ್ತ್ರ. ಈ ಪರಿಕಲ್ಪನೆಯು ಈಗ ಸಾಮಾಜಿಕ ರಚನೆ ಹಾಗೂ ಸಾಮಾಜಿಕ ಪರಿವರ್ತನೆ ಎಂಬ ಹೆಸರಿನಲ್ಲಿ ಉಳಿಸಿಕೊಳ್ಳಲಾಗಿದೆ. ಆಗಸ್ಟ್ ಕಾಮ್ಟೆ ಅವರು ಜನವರಿ 19, 1798ರಲ್ಲಿ ಫ್ರಾನ್ಸ್ನಲ್ಲಿ ಜನ್ಮ ತಾಳಿದರು. ಸಮಾಜಶಾಸ್ತ್ರದ ಸ್ಥಾಪಕ ತಜ್ಞರಲ್ಲಿ ಒಬ್ಬರಾದ ಆಗಸ್ಟ್ ಕಾಮ್ಟೆಯವರು ಸೋಷಿಯಾಲಜಿ ಎಂಬ ಪದವನ್ನು ಪರಿಚಯಿಸಿದರು. ಆಗಸ್ಟ್ ಕಾಮ್ಟೆಯವರು ಪಾಸಿಟಿವ್ ಫಿಲಾಸಫಿ ಎಂಬ ಕೃತಿಯ ಮೂಲಕ ಸೋಷಿಯಾಲಜಿ ಎಂಬ ಪದವನ್ನು 1839ರಲ್ಲಿ ಮೊದಲು ಬಳಸಿ ಸಮಾಜಶಾಸ್ತ್ರದ ವೈಜ್ಞಾನಿಕ ಅಧ್ಯಯನವನ್ನೇ ಸಮಾಜಶಾಸ್ತ್ರವೆಂದು ಕರೆದರು. ಆಗಸ್ಟ್ ಕಾಮ್ಟೆಯವರು ವಿಜ್ಞಾನಗಳ ವರ್ಗೀಕರಣ ಸಿದ್ಧಾಂತವನ್ನು ನೀಡಿದ್ದಾರೆ. ಅವುಗಳೆಂದರೆ ಗಣಿತಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ, ಖಗೋಳಶಾಸ್ತ್ರ, ರಾಸಾಯನಿಕಶಾಸ್ತ್ರ, ಸಮಾಜಶಾಸ್ತ್ರ. ಸಮುದಾಯ ಲಕ್ಷಣಗಳು: ಸ್ಥಿರತೆ, ಸ್ವಾಭಾವಿಕತೆ, ಸಮುದಾಯದ ಗಾತ್ರ, ಸಾಮಾಜಿಕ ನಿಯಂತ್ರಣ. ಹೆಸರು: ಮೇಕೆಗರ್ ಮತ್ತು ಪೇಜ್. ಸಂಸ್ಥೆಗಳೆಂದರೆ
ಸಾಮಾಜಿಕ ಚಟುವಟಿಕೆಗೆ ವಿಶಿಷ್ಟವಾದ ಸ್ಥಾಪಿತ ಕಾರ್ಯ ವಿಧಾನದ ರೂಪಗಳು ಅಥವಾ ನಿಯಮಗಳು ಎಂದಿದ್ದಾರೆ. ಸಂಸ್ಥೆಯ ಲಕ್ಷಣಗಳು. ಸಂಸ್ಥೆಯು ಸಾರ್ವತ್ರಿಕವಾದದ್ದು. ಪ್ರಾಮಾಣಿಕ ನಿಯಮಗಳು. ನಿಯಂತ್ರಣ ಸಾಧನವಾಗಿ ಸಂಸ್ಥೆಗಳು. ಸಂಸ್ಥೆಯು ಹೆಚ್ಚು ಶಾಶ್ವತವಾದದ್ದು. ಅಲಿಖಿತ ಮತ್ತು ಲಿಖಿತ ರೂಪದ ಸಂಪ್ರದಾಯಗಳು. ಸಾಂಕೇತಿಕ ಲಕ್ಷಣಗಳು. ಪರಸ್ಪರ ಸಂಬಂಧಿಗಳು. ಸಂಸ್ಥೆಗೆ ಉದಾಹರಣೆ: ಶಾಲೆ, ಕುಟುಂಬ, ಕಾಲೇಜು. ಸಂಸ್ಥೆಯ ವಿಧಗಳು. ಮಾಧ್ಯಮಿಕ ಸಂಸ್ಥೆಗಳು. ಪ್ರಾಥಮಿಕ ಕುಟುಂಬ. ಮಾಧ್ಯಮಿಕ ಕಾನೂನು ಶಿಕ್ಷಣ. ಆರ್ಥಿಕ ಸಂಸ್ಥೆಗಳು. ಮಾನವ ಮೂಲಭೂತ ಅಗತ್ಯತೆಗಳನ್ನು ಸಮರ್ಪಕವಾಗಿ ಪೂರೈಸಲು ಪ್ರಯತ್ನಿಸುವ ಸಂಸ್ಥೆಯಾಗಿದೆ. ವಾಯುಗುಣ ಬದಲಾವಣೆ. ಮಾನವ ವಾಯುಗುಣ ಹಾಗೂ ವಾತಾವರಣದಲ್ಲಿನ ಬದಲಾವಣೆಗೆ ಅತಿ ಹೆಚ್ಚು ಪ್ರಭಾವ ಬೀರಿದ ಅಂಶವಾಗಿದೆ. ಬಿಸಿಗೊಳವಾಗಿದ್ದ ಭೂಮಿ 6 ರಿಂದ 8 ಮಿಲಿಯನ್ ವರ್ಷಗಳಲ್ಲಿ ಕ್ರಮೇಣ ತಂಪಾಗಿ ಶೀತ ಎದುರಿಸಿ ಹಿಮಾವೃತಗೊಂಡಿತು. ಇದರ ಪರಿಣಾಮ ವಾಯುಗುಣ ಹಾಗೂ ರಾಶಿಗಳಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಅರಣ್ಯಗಳನ್ನು ಕುಗ್ಗಿಸಿ ಬಯಲು ಹುಲ್ಲಾಗಿಸಲು ಮರುಭೂಮಿ ಪ್ರದೇಶ ಹೆಚ್ಚಾಯಿತು. ಅದಕ್ಕಾಗಿ ಪೈಲೋವಿಗಾಗಿ ಉಳಿದವು. ಆಶ್ರಯತಾಣಗಳ ಉದಯ. ಉಮಿನಾಡಿಗಳ ಜೀವನಕ್ಕೆ ರೂಪದಲ್ಲಿ ಮರವನ್ನೇ ಆಶ್ರಯಿಸುತ್ತಿದ್ದ ಮಾನವ ನಂತರ ಭೂಮಿಗೆ ಹೊಂದಿಕೊಂಡು ಆರಂಭಿಸಿದನು. ಗುಹೆ ಹಾಗೂ ಖಂಡಗಳನ್ನು ಆಶ್ರಯತಾಣ ಮಾಡಿಕೊಂಡು ಗಾಳಿ, ಮಳೆ, ಪ್ರಾಣ, ಸೂರ್ಯನಿಂದ ರಕ್ಷಣೆ ಪಡೆಯಲಾರಂಭಿಸಿದನು. ಆಹಾರ ಹಾಗೂ ನೀರು ದೊರೆಯುತ್ತಿದ್ದ ಸ್ಥಳಗಳಲ್ಲಿ ವಾಸಿಸಲು ಆರಂಭಿಸಿದನು. ಇದು ಮಾನವ ವಿಕಾಸಕ್ಕೆ ಕಾರಣವಾಯಿತು. ಉಪಕರಣಗಳ ತಯಾರಿಕೆ ಹಾಗೂ ಬಳಕೆ. ಬೇಟೆ ಹಾಗೂ ಪರಸ್ಪರ ಭಕ್ಷಕಗಳಿಂದ ರಕ್ಷಿಸಿಕೊಳ್ಳಲು ಆಯುಧಗಳನ್ನು. ಆರಂಭಿಕ ಹಂತದಲ್ಲಿ ಬೇಟೆಗಾಗಿ ಮಾನವರು ಸಂಜ್ಞೆಗಳನ್ನು ಬಳಸುತ್ತಿದ್ದರು. ಸಂಪರ್ಕ ಸುಧಾರಣೆಗಾಗಿ ಶಬ್ದಗಳ ಬಳಕೆ ಪ್ರಾರಂಭವಾಯಿತು. ಮೆದುಳಿನ ಗಾತ್ರದ ವೃದ್ಧಿಯಿಂದ ಆಲೋಚನೆ, ತರ್ಕ, ಜ್ಞಾಪಕ ಶಕ್ತಿ ವೃದ್ಧಿಯಾಗಿ ಮೆದುಳಿನ ಗಾತ್ರ ಹೆಚ್ಚಾಗಿ ಭಾಷೆ ಬಳಕೆಗೆ ಬಂದಿತು. ಇದು ಮಾನವ ವಿಕಾಸಕ್ಕೆ ಕಾರಣವಾಯಿತು. ಯಾವ ನದಿಯ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳೆಯಲಾಗಿತ್ತು? ನೈಲ್ ನದಿ. ಈ ಈಜಿಪ್ಟಿಯನ್ನರು ಈಜಿಪ್ಟ್ ಲಿಪಿಯನ್ನು ಏನೆಂದು ಕರೆಯುತ್ತಿದ್ದರು? ಹೈರೋಗ್ಲಿಫ್. ವಿಶ್ವದ ಪ್ರಥಮ ಶಾಸ್ತ್ರಜ್ಞ ಯಾರು? ಹತ್ಷೆಪ್ಸುಸ್. ತೂಗು ಉದ್ಯಾನವನ್ನು ನಿರ್ಮಿಸಿದವರು ಯಾರು? ನೆಬೂಕದ್ನೆಚ್ಚರ್. ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗುವ ಯಾವುದಾದರೂ 2 ಶೋಧನೆಗಳನ್ನು ತಿಳಿಸಿ. ಬೆಂಕಿಯ ಉಪಯೋಗ. ತಿರುಗುವ ಚಕ್ರ. ನಾಗರಿಕತೆಯನ್ನು ವ್ಯಾಖ್ಯಾನಿಸಿ. ಆಂಗ್ಲ ಭಾಷೆಯ ಸಿವಿಲಿಜೇಷನ್ ಎಂಬ ಪದವು ಸಿವಿಲಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಇದರ ಅರ್ಥ ನಗರ ಅಥವಾ ನಗರ ರಾಜ್ಯ ಎಂಬುದಾಗಿರುತ್ತದೆ. ಯಾವುದಾದರೂ 2 ಪ್ರಾಚೀನ ನಾಗರಿಕತೆಗಳನ್ನು ಹೆಸರಿಸಿ. ಈಜಿಪ್ಟ್ ನಾಗರಿಕತೆ. ಮೆಸೊಪೊಟೇಮಿಯನ್ ನಾಗರಿಕತೆ. ಈಜಿಪ್ಟ್ ನಾಗರಿಕತೆಯ ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ಟಿಪ್ಪಣಿ. ಈಜಿಪ್ಟ್ ನಾಗರಿಕತೆಯ ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಈಜಿಪ್ಟಿಯನ್ನರು ಶಿಕ್ಷಣ ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದರು. ಈ ಈಜಿಪ್ಟಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದರು.
ಇದರ ಬರವಣಿಗೆಯನ್ನು ಹೀರೋಗ್ಲಿಫಿಕ್ ಎಂದು ಕರೆಯುತ್ತಾರೆ. ಈಜಿಪ್ಟಿಯನ್ನರು ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಉತ್ತಮ ಜ್ಞಾನವಿತ್ತು. ಅವರು ತ್ರಿಕೋನ, ಆಯತ, ಚೌಕ, ವೃತ್ತ ಮತ್ತು ಷಟ್ಕೋನಗಳ ವಿಸ್ತೀರ್ಣಗಳನ್ನು ಖಚಿತವಾಗಿ ಅಳೆಯಬಲ್ಲವರಾಗಿದ್ದರು. ಸಂಕಲನ, ವ್ಯವಕಲನ, ಭಾಗಾಕಾರ ಕಲ್ಪನೆಯನ್ನು ಇವರು ದಶಮಾಂಶ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದರು. ಇವರಿಗೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿನ ಅಂತರವು ಸ್ಪಷ್ಟವಾಗಿ ತಿಳಿದಿತ್ತು. ಇವರು ಸೌರ ಪಂಚಾಂಗವನ್ನು ಅನುಸರಿಸುತ್ತಿದ್ದರು. ಒಂದು ವರ್ಷಕ್ಕೆ 365 ದಿನಗಳು ಇದ್ದು ಅದರಲ್ಲಿ 12 ತಿಂಗಳು ಒಂದು ತಿಂಗಳಿಗೆ 30 ದಿನಗಳೆಂದು ತಿಳಿದಿದ್ದರು. ಈಜಿಪ್ಟಿಯನ್ನರು ನೆರಳಿನ ಗಡಿಯಾರವನ್ನು ಕಂಡುಕೊಂಡಿದ್ದರು. ಈಜಿಪ್ಟಿಯನ್ನರ ಶಿಕ್ಷಣವನ್ನು ಸರ್ಕಾರದ ನಿಯಂತ್ರಣದಲ್ಲಿತ್ತು. ಪುರೋಹಿತರು ಜನರಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು. ದೇವಾಲಯಗಳು ಶಿಕ್ಷಣ ಕೇಂದ್ರಗಳಾಗಿದ್ದವು. ಸಾಮಾಜಿಕ ಜೀವನ ಈಜಿಪ್ಟಿಯನ್ನರ ಸಮಾಜ ಸುಸಂಘಟಿತವಾಗಿತ್ತು. ಈ ಸಮಾಜದಲ್ಲಿ 3 ವರ್ಗಗಳಿದ್ದು, ಮೇಲ್ವರ್ಗ ರಾಜ-ಪರಿವಾರ, ಪುರೋಹಿತರು, ಜಮೀನ್ದಾರರು ಮತ್ತು ಸೈನ್ಯದ ಸರದಾರರು ಒಳಗೊಂಡಿತ್ತು. ಗುಲಾಮಗಿರಿ ವರ್ಗ ಕೆಳವರ್ಗವು ಗುಲಾಮಗಿರಿಯಿಂದ ಕೂಡಿತ್ತು. ಮಧ್ಯಮ ವರ್ಗ ವೈದ್ಯರು, ಕುಶಲಕರ್ಮಿಗಳು, ಲಿಪಿಕರು, ವ್ಯಾಪಾರಿಗಳು ಮತ್ತು ರೈತರು. ಶಿಕ್ಷಣ ಮತ್ತು ಸಾಹಿತ್ಯ ಈಜಿಪ್ಟಿಯನ್ನರು ಶಿಕ್ಷಣ ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಈಜಿಪ್ಟಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದರು. ಇವರ ಬರವಣಿಗೆಯನ್ನು ಹೀರೋಗ್ಲಿಫ್ಸ್ ಎಂದು ಕರೆಯುತ್ತಾರೆ. ಈ ಈಜಿಪ್ಟಿಯನ್ನರಿಗೆ ರೇಖಾಗಣಿತ, ಪಂಚಾಂಗ, ಖಗೋಳ ಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಉತ್ತಮ ಜ್ಞಾನವಿತ್ತು. ಅವರು ತ್ರಿಕೋನ, ಆಯತ, ಭೌತ, ವೃತ್ತ ಮತ್ತು ಷಟ್ಕೋನಗಳ ವಿಸ್ತೀರ್ಣವನ್ನು ಖಚಿತವಾಗಿ ಅಳೆಯಬಲ್ಲವರಾಗಿದ್ದರು. ಆರ್ಥಿಕ ಸ್ಥಿತಿ ಕೃಷಿ ಅವರ ಮುಖ್ಯ ಉದ್ಯೋಗವಾಗಿತ್ತು. ಅದರ ಜೊತೆಗೆ ಪ್ರಾಣಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಯೂ ಮಹತ್ವ ಪಡೆದಿತ್ತು. ಹೊಲಗಳಿಗೆ ಒಡ್ಡು ನಿರ್ಮಿಸಿ ಕೃಷಿಗಾಗಿ ನಿರ್ವಹಣೆಗಾಗಿ ಅಭಿವೃದ್ಧಿಪಡಿಸಿದರು. ಮೆಸೊಪೊಟೇಮಿಯನ್ನರು ವರ್ಷವಿಡೀ ನೀರು ಪೂರೈಕೆಗಾಗಿ ರಾಜಕೀಯ ಜೀವನ 5 ಪ್ರಮುಖ ಜನಾಂಗಗಳು ಮೆಸೊಪೊಟೇಮಿಯಾದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸಿದವು. ರಾಜನ ಆಡಳಿತದ ಮುಖ್ಯಸ್ಥನಾಗಿದ್ದನು. ಇವನನ್ನು ಭೂಮಿಯ ಮೇಲಿನ ದೇವರು ಇದು ಮೂಲಕ ಪ್ರಾಚೀನ ಗ್ರೀಕ್ ನಗರ-ರಾಜ್ಯಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪ್ರಾಚೀನ ಗ್ರೀಕರ ಶ್ರೇಷ್ಠ ರಾಜಕೀಯ ಸಾಧನೆಯೆಂದರೆ ನಗರ-ರಾಜ್ಯಗಳು, ಬುಡಕಟ್ಟು ಜನಾಂಗದ ಲಕ್ಷಣಗಳು ಹಾಗೂ ಭೌಗೋಳಿಕ ನಗರಗಳು ರಾಜ್ಯಗಳ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವು. ಇದರ ಮೂಲಕ ಕೋಟೆಯಿಂದ ಆವೃತವಾದ ಸ್ಥಳ ನಂತರದಲ್ಲಿ ಸಾರ್ವಭೌಮ ರಾಜ್ಯ ಎಂದು ಕರೆಯಲ್ಪಟ್ಟಿತು. ಇವುಗಳು ಕೋಟೆ, ನಗರ ಹಾಗೂ ಸುತ್ತಲಿನ ಹಳ್ಳಿ